ನಮಸ್ಕಾರ ಎಲ್ಲರಿಗೂ. ನಾನು ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಚಲಿತ ಘಟನೆಯ ಬಗ್ಗೆ ಡಿಸ್ಕಷನ್ ಮಾಡೋದಿದೆ. ಏನು ಅಂತ ಕೇಳಿದ್ರೆ, ರಷ್ಯಾದವರೊಂದು ಕ್ರೂಸಿ ಮಿಸೈಲ್ ಅನ್ನ ತಯಾರು ಮಾಡಿದ್ದಾರೆ. ಯಾವ ಮಿಸೈಲ್? ಕ್ರೂಸಿ ಮಿಸೈಲ್. ಒಂದ್ ಸೆಕೆಂಡ್. ಕ್ರೂಸಿ ಮಿಸೈಲ್ ಅನ್ನ ತಯಾರು ಮಾಡಿದ್ದಾರೆ. ಅದರ ಹೆಸರು ಬೂರ್ ವೆಸ್ಟಾನಿಕ್ ಮಿಸೈಲ್ ಅಂತ. ಬ್ಯೂರ್ ವೆಸ್ಟಾನಿಕ್ ಆರ್ ಬೂರ್ ವೆಸ್ಟಾನಿಕ್ ವಾಟ್ ಎವರ್ ಇಟ್ ಮೇ ಬಿ, ಪ್ರೊನೌನ್ಸಿಯೇಷನ್ ಹೆಂಗೈತಿ ಅನ್ನೋದ್ರ ಅದರ ಮೇಲೆ ನಾವು ಬೂರ್ ವೆಸ್ಟಾನಿಕ್ ಅಂತ ಕರಿತೀವಿ. ಈ ಮಿಸೈಲ್ ಅನ್ನ ಯಾರು ತಯಾರು ಮಾಡಿದಾರು ಅಂತಂದ್ರೆ ರಷ್ಯಾದವರು. ಯಾಕೆ ಡಿಸ್ಕಷನ್ ಮಾಡಬೇಕಾಗೈತಿ ಅಂತಂದ್ರೆ, ಈ KPSC ಅಲ್ಲಿ ಕಾಲ್ಪಾರ್ ಮಾಡ್ತಕ್ಕಂಥ ಯಾವುದೇ ಎಕ್ಸಾಮ್ಗಳಾಗಿರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಅದರಲ್ಲಿ ಅದರಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಥವಾ ಎರಡು ಕ್ವಶನ್ಗಳು ಬಂದೇ ಬಂದಿರ್ತವೆ. ಅದಕ್ಕೆ ಡಿಫೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಕ್ಷಣೆಗೆ ಸಂಬಂಧಿಸಿದಂತೆ ಇದು ಒಂದು ಕ್ವಶನ್. ಏನ್ ಕೇಳ್ತಾರೋ ಅಂತಂದ್ರೆ, ಬ್ಯೂರ್ ವೆಸ್ಟಾನಿಕ್ ಇದು ಒಂದು ಅಂತೇಳಿ ಕೇಳ್ತಾರೆ. ಇದು ಒಂದು ಅಂತಂದ್ರೆ ಕ್ರೂಸಿ ಮಿಸೈಲು, ನಾನ್ ಬಾಲಿಸ್ಟಿಕ್ ಮಿಸೈಲು, ಬಾಲಿಸ್ಟಿಕ್ ಮಿಸೈಲು ಏನು, ಅಥವಾ ಮತ್ತೊಂದೇನೋ ಹೆಸರು ಕೊಟ್ಟು ಹಿಂಗೆ ಕೇಳ್ತಾರೆ. ಹೌದಾ? ಅದು ನಮಗೆ ಗೊತ್ತಿರಬೇಕು. ಏನಿದು? ರಷ್ಯಾಸ್ ನ್ಯೂಕ್ಲಿಯರ್ ಪವರ್ಡ್ ಕ್ರೂಸಿ ಮಿಸೈಲ್ ಅಂತ. ನ್ಯೂಕ್ಲಿಯರ್ ಪವರ್ಡ್ ಕ್ರೂಸಿ ಮಿಸೈಲ್ಸ್ ಏನ್ ಹಿಂಗಂತಾರೆ ಅಂತಂದ್ರೆ, ಅಣು ಆಧಾರಿತ, ಏನು ಅಣು ಆಧಾರಿತ ಕ್ರೂಸಿ ಮಿಸೈಲ್ ಅನ್ನಂಗಿದು. ಕ್ರೂಸಿ ಮಿಸೈಲ್ ಅಣು ಆಧಾರಿತ ಅಂದ್ರೆ ಇದಕ್ಕೆ ಫ್ಯೂಯಲ್ ಯಾವ್ದಪ್ಪ ಅಂತಂದ್ರೆ ಅಟಾಮ್, ನ್ಯೂಕ್ಲಿಯರ್ ಫ್ಯೂಯಲ್ ಅನ್ನ ಹೊಂದಿರ್ತೈತಿ. ಇದು ಇಂಧನ ಯಾವುದು? ನ್ಯೂಕ್ಲಿಯರ್ ಇಂಧನವನ್ನು ಹೊಂದಿರ್ತೈತಿ. ಹೌದಾ? ನ್ಯೂಕ್ಲಿಯರ್ ಇಂಧನವನ್ನು ಹೊಂದಿದಾಗ ಏನಾಕೈತಿ ಅಂತಂದ್ರೆ, ಅದರ ದೂರ ಎಷ್ಟು ಬೇಕಾದಷ್ಟು ಕ್ರಮಿಸುವ ಸಾಮರ್ಥ್ಯವನ್ನು ಬಂದ್ಬಿಡ್ತೈತಿ. ಯಾಕಂತಂದ್ರೆ ಅದ್ರ ಫ್ಯೂಯಲ್ಲೇ ನ್ಯೂಕ್ಲಿಯರ್ ಇರ್ತೈತಿ. ಎನರ್ಜಿ ಯಾವ್ದು ಜನರೇಟ್ ಮಾಡ್ತೈತಿ ಅಂತಂದ್ರೆ, ಆಟಮ್ ಎನರ್ಜಿನ ಜನರೇಟ್ ಮಾಡೋದ್ರಿಂದ ಅದರ ದೂರ ಇಷ್ಟ ಅಂತೇಳಿ ಗೊತ್ತಾಗೋದಿಲ್ಲ. ಅದು ಎಷ್ಟು ಬೇಕಾದಷ್ಟು ದೂರವನ್ನ ಚಲಿಸುವ ಸಾಮರ್ಥ್ಯವನ್ನು ಹೊಂದಿಬಿಟ್ಟಿರ್ತೈತಿ. ಯಾಕಂತಂದ್ರೆ ಇಂಧನ, ಈಗ ನಾವು ಪೆಟ್ರೋಲ್ ಡೀಸೆಲ್ ತುಂಬಿದ್ವಿ ಅಂತಂದ್ರೆ ಅದು ಮುಗಿದು ಹೋಗ್ತೈತಿ ಅಂತೇಳಿ ತಿಳಿತೈತಿ. ಎನ್ರಿಚ್ಡ್ ಯುರೇನಿಯಂ ಅಥವಾ ಎನ್ರಿಚ್ಡ್ ವಾಟ್ ಎವರ್ ಇಟ್ ಮೇ ಬಿ ನ್ಯೂಕ್ಲಿಯರ್ ಎನರ್ಜಿನ ನಾವು ಬಳಸಿದಾಗ, ವರ್ಧಿತ ನ್ಯೂಕ್ಲಿಯರ್ ಎನರ್ಜಿಯನ್ನ ಬಳಸಿದಾಗ ಆ ಎನರ್ಜಿ ಎಷ್ಟೋ ವರ್ಷಗಳ ಕಾಲ ಬಳಕೆಗೆ ಬರ್ತೈತಿ. ಹಿಂಗಿರುವಾಗ ಅದರ ದೂರ ಎಷ್ಟು ದೂರ ಚಲಿಸ್ತೈತಿ ಅನ್ನೋದು ಯಾರಿಗೂ ಗೊತ್ತಾನೆ ಆಗೋದಿಲ್ಲ. ರಷ್ಯಾದ ಮಾಹಿತಿ ಪ್ರಕಾರ ಅವ್ರು ಹೇಳ್ತಾರೆ 14,000ದಿಂದ 15,000 ದೂರವನ್ನ ಕ್ರಮಿಸ್ತೈತಿ ಅಂತ. ಏನಿದೆ ದೂರ? ಕಿಲೋಮೀಟರ್ದಾಗ. ಮತ್ತೆ 14,000ದಿಂದ 15,000 ಕಿಲೋಮೀಟರ್ ದೂರ ಕ್ರಮಿಸ್ತೈತಿ. ಈ ಕ್ರೂಸಿ ಮಿಸೈಲ್ಸ್ಗಳು ಏನ್ ಮಾಡ್ತಾವು ಅಂತಂದ್ರೆ, ಭೂಮಿಯ ವಾತಾವರಣದ ಒಳಗಡೆನೆ ಚಲಿಸ್ತವೆ. ಅಂದ್ರೆ ವಿಮಾನ ಹೆಂಗ ಹಾರಾಟ ಮಾಡ್ತೈತಿಲ್ಲ ಅದೇ ರೀತಿ ಹಾರಾಟ ಮಾಡೋದ್ರಿಂದ ರೇಡಿಯೇಷನ್ಗೆ ಸಿಗೋದಿಲ್ಲ. ಇದು GPS ಸಿಸ್ಟಮ್ಗೆ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತಂದ್ರೆ, ಭೂಮಿಯ ವಾತಾವರಣದೊಳಗೆ ಎಲ್ಲನೂ ಹಾರಾಡ್ತಿರ್ತವೆ. ಹಕ್ಕಿ ಹಾರಾಡ್ತಿರ್ತೈತಿ, ನಾವು ಉಡಾವಣೆ ಮಾಡ್ತಿರ್ತಕ್ಕಂಥ ನಾಗರಿಕ ವಿಮಾನಗಳು ಹಾರಾಡ್ತಿರ್ತವೆ. ಅದರದ್ದು ಹೈಟ್ ಅಷ್ಟೇ ಇರ್ತೈತಿ. ಹೀಗಾಗಿ ಈ ಕ್ರೂಸಿ ಮಿಸೈಲ್ಗಳನ್ನ ಡಿಟೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯದ ಕೆಲಸ. ಹೌದಾ? ಅದಕ್ಕೆ ಮೊನ್ನೆ ನಮ್ಮ ಆಪರೇಷನ್ ಸಿಂಧೂರು ಟೈಮ್ನೊಳಗೆ ಇಷ್ಟರಿಂದ ಇಷ್ಟು ಗಂಟೆ ಸಾಯಂಕಾಲ ಏನ್ ಮಾಡಿದ್ರು ಅಂತಂದ್ರೆ ಲೈಟ್ ಆಫ್ ಮಾಡಿದ್ರು. ಯಾಕಂತಂದ್ರೆ ಎಲ್ಲ ಲೈಟ್ ಆಫ್ ಮಾಡಿದಾಗ ಬರುವ ಅಥವಾ ಗಾಳಿಯಲ್ಲಿ ತೂರಿ ಬರುವ ವಸ್ತು ಮಿಸೈಲ್ ಹೌದು ಅಲ್ಲೋ ಅಂತೇಳಿ ಈ GPS ಗೆ ಡಿಟೆಕ್ಟ್ ಮಾಡಕ್ ಅನುಕೂಲ ಆಗ್ತೈತಿ. ಅದೇ ಕಾರಣದಿಂದ ಏನ್ ಮಾಡಿದ್ರು ಅಂತಂದ್ರೆ ಲೈಟ್ ಅನ್ನ ಆಫ್ ಮಾಡ್ತಾರೆ. ಹೌದಾ? ಯಾಕಂತಂದ್ರೆ ಇದು ಭೂಮಿಯ ರೇಂಜಿಗೆ ಒಳಪಟ್ಟು, ಭೂಮಿಯ ವಾತಾವರಣದ ರೇಂಜಿಗೆ ಒಳಪಟ್ಟು ಹಾರಾಟ ಮಾಡೋದ್ರಿಂದ ಇದರದ ಡಿಟೆಕ್ಷನ್ ಸ್ವಲ್ಪ ಕಷ್ಟ ಸಾಧ್ಯದ ಕೆಲಸ. ಆಗೋದಿಲ್ಲ ಅಂತ ಅನ್ನೋದಿಲ್ಲ, ಬಟ್ 99% ಆಗೋದಿಲ್ಲ ಅನ್ನೋ ಲೆಕ್ಕಿಗೆ. ಹೌದಾ? ಇನ್ನು ಕ್ರೂಸಿ ಮಿಸೈಲ್ಸ್ ಅಂದ್ರೆ ಇದಕ್ಕೆ ಗೈಡೆಡ್ ಸಿಸ್ಟಮ್ ಇರ್ತೈತಿ. ಅಂತಂದ್ರೆ ನೀನು ಪ್ಲೇಸ್ ಅನ್ನ ಫಿಕ್ಸ್ ಮಾಡಿಬಿಟ್ರೆ ಸಾಕು. ಯಾವ ಪ್ಲೇಸಿಗೆ ನೀನು ಸಿಡಿ ತಲೆಗಳನ್ನ ಹಾಕಬೇಕು ಅನ್ನೋದನ್ನ, ಬಾಂಬ್ಗಳನ್ನ ಹಾಕಬೇಕು ಅನ್ನೋದನ್ನ ಫಿಕ್ಸ್ ಮಾಡಿದ್ರೆ ಸಾಕು. ಇಟ್ ಈಸ್ ಪ್ರಿಸಿಷನ್ ಡಿಸಿಷನ್ ಅಂತ ಕರಿತೀವಿ. ಸ್ಪಷ್ಟವಾದ ಆ ಗೋಲ್ಗೆ ಹೋಗಿ ಹೊಡಿತೈತಿ. ಇದು ಕ್ರೂಸಿ ಮಿಸೈಲ್ ವಿಶೇಷತೆ. ಹೌದಾ? ಅಕ್ಯುರೇಟ್ ಪ್ರಿಸಿಷನ್ ಅನ್ನು ಹೊಂದಿರ್ತೈತಿ. ಈ ಅಕ್ಯುರೇಟ್ ಏನಂತ ಕರಿತೀವಿ ಇದನ್ನ? ಗೋಲ್ ಅನ್ನ ಹೊಂದಿರ್ತೈತಿ. ಪ್ರಿಸೀಸ್ಡ್ ಗೋಲ್ ಅಂತ ಕರಿತೀವಿ ಇದನ್ನ. ಅಕ್ಯುರೇಟ್ ಗೋಲ್ ಅನ್ನ ಹೊಂದಿರ್ತೈತಿ. ಇದನ್ನ ರಷ್ಯಾದವ್ರು ಏನಂತೇಳಿ ಹೆಸರು ಇಟ್ಟಾರು ಅಂತಂದ್ರೆ 9M730 ಅಂತ. 9M730 ಇದರ ಹೆಸರು. ರಷ್ಯಾ ಇಟ್ಟದ ಹೆಸರು 9M730. ಹೌದಾ? ಇದು ರಷ್ಯಾ ಇಟ್ಟರ ಹೆಸರು. ನ್ಯಾಟೋದವ್ರು ಬೇರೆ ಇಟ್ಟಾರು. ನ್ಯಾಟೋದವ್ರದ್ದು SSC-X9 ಅಂತ. SSC-X9 ಸ್ಕೈ ಪೇಲ್ ಅಂತ. ಮತ್ತೆ SSC-X9 ಸ್ಕೈ ಪೇಲ್ ಅಂತೇಳಿ ಇದರ ಹೆಸರು ನ್ಯಾಟೋದವರು ಇಟ್ಟಿರೋದು. ಇಲ್ಲಿ ನಾವು ಮತ್ತೆ ಎಕ್ಸಾಮ್ ಸ್ಟಡಿ ಮಾಡೋದು ಅಂತಂದ್ರೆ ನ್ಯಾಟೋ ಅಂದ್ರೆ ಏನು,
ಇದು ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಬೇಕು. ಹೌದಾ? ಯಾಕಂದ್ರೆ ಪ್ರತಿಯೊಂದು ವರ್ಡು ಇಂಪಾರ್ಟೆಂಟು ಎಕ್ಸಾಮ್ಗೆ. ಯಾರಿಗೆ ಗೊತ್ತಿಲ್ಲ ಅವರೆಲ್ಲರೂ ಒಂದ್ಸಲ ಗೂಗಲ್ ಮಾಡ್ರಿ, ನ್ಯಾಟೋ ಅಂದ್ರೆ ಏನು, ಯಾವುದರ ಸಲುವಾಗಿ ಅಸ್ತಿತ್ವಕ್ಕೆ ಬಂತು, ಯಾವಾಗ ಅಸ್ತಿತ್ವಕ್ಕೆ ಬಂತು, ಅದರ ಕೇಂದ್ರ ಕಚೇರಿಯಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಕ್ಕೆ ಕಾರಣ, ಸದ್ಯದ ಪರಿಸ್ಥಿತಿಗೆ ಕಾರಣ ಏನು, ಎಲ್ಲಾನು ಅದ್ರೊಳಗೆ ಸಿಗ್ತೈತಿ. ಹೌದಾ? ಇದು ಒಂದು. ಇನ್ನ ಈ ಅಣ್ವಸ್ತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಅಸ್ತ್ರಗಳಿಗೆ ಸಂಬಂಧಪಟ್ಟಿರ್ತಂತೆ ಕೆಲವೊಂದಿಷ್ಟು ಒಪ್ಪಂದಗಳಾಗಿದ್ವು. ಇಂಟರ್ನ್ಯಾಷನಲ್ ಲೆವೆಲ್ದಾಗ ಕೆಲವೊಂದಿಷ್ಟು ಒಪ್ಪಂದಗಳಾದವು. ಆ ಒಪ್ಪಂದಗಳು ಯಾವುವು ಅಂತೇಳಿ ಈ ಭಾಗದೊಳಗೆ ಡಿಸ್ಕಷನ್ ಮಾಡಿಬಿಟ್ಟಿವಿ ಅಂತಂದ್ರೆ ಕ್ಲಿಯರ್ ಆಗಿಬಿಡ್ತೈತಿ. ಏನಪ್ಪಾ ಅಂತಂದ್ರೆ ಈ ಅಣ್ವಸ್ತ್ರಗಳ ಪ್ರಸರಣಕ್ಕೆ ಸಂಬಂಧಿಸಿದಂತೆ 1968 ಒಂದು ಒಪ್ಪಂದ ಆಕೈತಿ. ಆ ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತೇಳಿ. ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಕರಿತೀವಿ. ಇದು 1970 ಜಾರಿಗೆ ಬರ್ತೈತಿ. 68 ತಗೊಂಡ್ಬರ್ತಾರೆ, 70 ಜಾರಿಗೆ ಬರ್ತೈತಿ. ಭಾರತ ಇದರ ಸದಸ್ಯ ರಾಷ್ಟ್ರ ಅಲ್ಲ, ನೆನಪಿನಲ್ಲಿ ಇಟ್ಕೋರಿ. ಭಾರತ ಇದರ ಸದಸ್ಯ ರಾಷ್ಟ್ರ ಅಲ್ಲ. ಇಂಡಿಯಾ ಈಸ್ ನಾಟ್ ಅ ಮೆಂಬರ್ ಆಫ್ ದಿ NPT. ಸದಸ್ಯ ರಾಷ್ಟ್ರ ಇಂಡಿಯಾ ಒಂದ ಅಲ್ಲನತ್ತೆ ಕೇಳ್ರೆ ಇಲ್ಲ, ಇನ್ನೂ 2 ದೇಶಗಳದಾವು. ಯಾವ್ದಪ್ಪ ಅಂತಂದ್ರೆ ಇಸ್ರಾಯೇಲ್ ಮತ್ತು ಪಾಕಿಸ್ತಾನ. ಇವು NPT ಸದಸ್ಯ ರಾಷ್ಟ್ರ ಅಲ್ಲ, ನೆನಪಿನಲ್ಲಿ ಇರಬೇಕು. NPT ತಗೊಂಬರಕ್ ಕಾರಣ ಏನಾಯ್ತು, ಯಾಕೆ ನಾನ್ ಪ್ರಾಲಿಫರೇಷನ್ ಟ್ರೀಟಿಯನ್ನ ತಗೊಂಬಂದ್ರು, ಯಾಕೆ ಭಾರತ ಸೈನ್ ಮಾಡೋದಿಲ್ಲ ಅಂತು, ಸದಸ್ಯ ರಾಷ್ಟ್ರ ಆಗೋದಿಲ್ಲ ಅಂತು ಅಂತಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ ಏನಪ್ಪಾ ಅಂತಂದ್ರೆ 1960 ದಶಕದಲ್ಲಿ ಏನಾಗಕತ್ತಿತ್ತು ಅಂದ್ರೆ ಶಕ್ತಿ ಕೇಂದ್ರಗಳ ಸ್ಥಾಪನೆ ಆಗಕತ್ತಿದ್ದು. ಪವರ್ ಹೌಸಸ್ ಅನ್ನ ಕ್ರಿಯೇಟ್ ಮಾಡಕತ್ತಿದ್ರು. ಯಾರ ಮಧ್ಯೆ? ಒಂದು ಅಮೆರಿಕ, ಇನ್ನೊಂದು ರಷ್ಯಾ. ಇವುಗಳ ಮಧ್ಯೆ ಧ್ರುವೀಕರಣ ಆಗಕತ್ತಿತ್ತು, ಪೋಲರೈಸೇಷನ್ ಆಗಕತ್ತಿತ್ತು. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕೋಲ್ಡ್ ವಾರ್ ಅಂತ ಕರಿತೀವಿ. ಶೀತಲ ಸಮರ. ಧ್ರುವೀಕರಣ ಆಗಕತ್ತಿತ್ತು, ಜಗತ್ತನೇ ಧ್ರುವೀಕರಣ ಆಗಕತ್ತಿತ್ತು. ಹೌದಾ? ನಾವು ಕೆಲವೊಂದಿಷ್ಟು ಜನ ರಷ್ಯಾಕ್ಕೆ ಸಪೋರ್ಟ್ ಮಾಡಿದ್ರೆ, ಇನ್ನು ಕೆಲವೊಂದಿಷ್ಟು ಜನ ಅಮೆರಿಕದ ಬಂಧಗಳಲ್ಲಿ ಬಂಧಕನಾಗಿದ್ರು. ಹೌದಾ? ಭಾರತ ಅವಾಗ ಆಲಿಪ್ತ ನೀತಿಯನ್ನು ಅನುಸರಿಸಿತು. ಆಲಿಪ್ತ ನೀತಿ ಇದನ್ನು ಸ್ವಲ್ಪ ಗೂಗಲ್ ಮಾಡಬೇಕು. ಆಲಿಪ್ತ ನೀತಿ ಅಂದ್ರೆ ಏನು, ಯಾರು ಆಲಿಪ್ತ ನೀತಿಯ ಸದಸ್ಯ ರಾಷ್ಟ್ರರಾಗಿದ್ರು ಅವರೆಲ್ಲರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಅದು ಸೆಕೆಂಡ್ರಿ, ಅದನ್ನ ಮುಂದೆ ನೋಡೋಣ. ಇಲ್ಲಿ ಕೋಲ್ಡ್ ವಾರ್ ಸ್ಟಾರ್ಟ್ ಆಯ್ತು. ಅವಾಗ ಯುದ್ಧದ ಸನ್ನಿವೇಶಗಳು, ಸ್ಥಿತಿಗತಿಗಳು ಉದ್ಭವ ಆಗಕತ್ತು. ಅದಾಗಲೇ ಏನಾಗಿತ್ತು ಅಂತಂದ್ರೆ 1945 ಅಮೆರಿಕ ಜಪಾನ್ನ ಮೇಲೆ ಅಣು ಅಸ್ತ್ರಗಳನ್ನ ಸಿಡಿಸಿ ತಾನೇ ದೊಡ್ಡವ ಅಂತೇಳಿ ಬಿಂಬಿಸ್ಕೊಂಡಿತ್ತು. ಇಡೀ ಜಗತ್ತಿಗೆ ನಾನೇ ದೊಡ್ಡಣ್ಣ ಅಂತೇಳಿ ಬಿಂಬನೆ ಮಾಡ್ಕೊಂಡಿತ್ತು. ಇದಕ್ಕೆ ಪ್ರತಿಯಾಗಿ ರಷ್ಯಾ ಅಣ್ವಸ್ತ್ರಗಳನ್ನ ರೆಡಿ ಮಾಡಿತು. ಆಗ ಜಗತ್ತಿನ ಮೇಲೆ ಒಂದು ಕಾರ್ಮೋಡ ಕವಿತು. ಅವಾಗ ಏನ್ ಮಾಡಾಕೈತ್ರು ಅಂತಂದ್ರೆ ಇದು ಹಿಂಗ ಉಳಿತು ಅಂತಂದ್ರೆ ಇಡೀ ಜಗತ್ತನೇ ಹಾಳಾಕತಿ. ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಅಣ್ವಸ್ತ್ರಗಳು ಇಡೀ ಜಗತ್ತಿನ ತುಂಬಾ ಹರಡದಂತೆ ನಾವು ಎಚ್ಚರಿಕೆ ವಹಿಸಬೇಕು ಅಂತೇಳಿ ಇವ್ರಿವ್ರ ಕೂಡ್ಕೊಂಡು, ಯಾರ್ಯಾರು ಅಣ್ವಸ್ತ್ರಗಳನ್ನ ತಯಾರು ಮಾಡಿದ್ರು ಅವ್ರವ್ರ ಕೂಡ್ಕೊಂಡು ಒಂದು ಒಪ್ಪಂದಕ್ಕೆ ಬಂದ್ರು. ಆ ಒಪ್ಪಂದವನ್ನ NPT ಅಂತೇಳಿ ಕರಿತೀವಿ, ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಏನು, ಅಣ್ವಸ್ತ್ರ ಹರಡದಂತೆ ತಡೆಯುವ ಒಪ್ಪಂದ. 1968 ಆಯ್ತು. ಅದು 1970 ಜಾರಿಗೆ ಬಂತು. 191 ಸದಸ್ಯ ರಾಷ್ಟ್ರಗಳದಾವು. ಭಾರತ, ಪಾಕಿಸ್ತಾನ ಮತ್ತು ಇಸ್ರಾಯೇಲ್ ಇವು ಸದಸ್ಯ ರಾಷ್ಟ್ರ ಅಲ್ಲ. ಇಲ್ಲಿ ಏನಾಯ್ತು ಅಂತಂದ್ರೆ ಯಾವ ಅಣ್ವಸ್ತ್ರ ದೇಶಗಳು ಮತ್ತು ಯಾವ ಅಣ್ವಸ್ತ್ರವಲ್ಲದ ದೇಶಗಳು ಅಂತೇಳಿ ಡಿಸೈಡ್ ಮಾಡಿದ್ರು. ಏನು, ಇಲ್ಲೊಂದು ಬೆಂಚ್ ಮಾರ್ಕ್ ಡಿಸೈಡ್ ಮಾಡಿದ್ರು, ಒಂದು ಇಶ್ವಿಯನ್ನ ಫಿಕ್ಸ್ ಮಾಡಿದ್ರು. ಯಾವುದು? 1967 ಮೊದಲು ಯಾವ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದ್ಯಾವೋ ಅವುಗಳನ್ನ ಅಣ್ವಸ್ತ್ರ ದೇಶಗಳು ಅಂತ ಕರೀತಾರೆ. ನ್ಯೂಕ್ಲಿಯರ್ ವೆಪನ್ಡ್ ನೇಷನ್ಸ್ ಅಂತ ಕರೆದ್ರು. ಯಾವ ಅಣ್ವಸ್ತ್ರವನ್ನ ಹೊಂದಿಲ್ವೋ ಅವು ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಕರೆದ್ರು. ಈಗ ಏನ್ ಮಾಡಕತ್ರು ಅಂತಂದ್ರೆ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿಯನ್ನ ಮಾಡ್ಕೊಂಡ್ರಲ್ಲ, ಅವಾಗ ಈ 5 ಮಂದಿ ಕಳ್ರು ಯಾವ್ರು, ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಒಳಗೆ 5 ಮಂದಿ ಬರ್ತಾರೆ. 5 ದೇಶಗಳು ಬರ್ತವೆ. 1ನೇದ್ದು USA, 2ನೇದ್ದು UK, 3ನೇದ್ದು ಫ್ರಾನ್ಸ್, 4ನೇದ್ದು ಚೀನಾ, 5ನೇದ್ದು ರಷ್ಯಾ. ಈ 5 ಮಂದಿ ಕಳ್ರು ಕೂಡಿ ಏನ್ ಮಾಡಕತ್ರು ಅಂದ್ರೆ ಕಳ್ತನ ಮಾಡ್ಬೇಡ್ರಿ ಅಂತ ಹೇಳಕತ್ರಿ ಇವ್ರು. ಅಂದ್ರ ಬೆಕ್ಕಿನ ಕೈಯಾಗ ಹಾಲಿನ ಗಡಿಗೆ ಕೊಟ್ಟ ಹಾಲು ಕುಡಿಬೇಡಪ್ಪ ಅಂತ ಅಂದಂಗಿದು. ಈ 5 ಮಂದಿ ಕಳ್ರು ಏನ್ ಮಾಡಕತ್ರು ಅಂತಂದ್ರೆ ಯಾರು ಇನ್ನು ಮುಂದೆ ನ್ಯೂಕ್ಲಿಯರ್ ವೆಪನ್ಗಳನ್ನ ಹೊಂದುವಂಗಿಲ್ಲ, ನಾವೇನ್ ಹೊಂದಿವಲ್ಲ ನಾವು ಅಷ್ಟೇ ಅಣ್ವಸ್ತ್ರ ಹೊಂದಿದ ದೇಶಗಳು ಅಂತೇಳಿ ಡಿಕ್ಲೇರ್ ಮಾಡ್ಕೊಂತೀವಿ. ಇನ್ನು ಮುಂದೆ ನೀವು ಹೊಂದಬಾರದು. ಯಾರಿಗೆ? ಬೇರೆದವ್ರಿಗೆ ಹೇಳಕತ್ರಿ ಇವ್ರು.
ಉಳಿದ ದೇಶಗಳ ಮೇಲೆ ಇವರ ಸವಾರಿ ನಡೀತು. ಯಾರು ಇವ್ರು 5 ಮಂದಿ ಅಂತಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸದಸ್ಯರ ಇವರು 5 ಮಂದಿ. ಇವರು ಭದ್ರತಾ ಸದಸ್ಯರು ಏನದಾರಲ್ಲ ಇವರೆಲ್ಲರೂ ವೆಪನೈಸ್ಡ್ ಸ್ಟೇಟ್ಸ್ಗಳು. ಯಾವ ವೆಪನ್? ನ್ಯೂಕ್ಲಿಯರ್ ವೆಪನೈಸ್ಡ್ ಸ್ಟೇಟ್ಸ್ಗಳು. ಇದು ಒಂದು ರೀತಿ ತಾರತಮ್ಯ ಮಾಡಿದಂಗೆ ಆಕಾಯ್ತು. ನೀವಾದ್ರೆ ನ್ಯೂಕ್ಲಿಯರ್ ವೆಪನ್ ಅನ್ನ ಹೊಂದಿರಿ ನಿಮ್ಮ ಭದ್ರತೆಗಾಗಿ, ನಾವಾದ್ರೆ ನ್ಯೂಕ್ಲಿಯರ್ ವೆಪನ್ ಅನ್ನ ಹೊಂದುವುದನ್ನ ನೀವು ಪ್ರತಿಬಂಧಿಸ್ತೀರಿ, ಇದಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಅಂತೇಳಿ ಯಾರು? ಇಂಡಿಯಾ, ಇಸ್ರಾಯೇಲ್ ಮತ್ತು ಪಾಕಿಸ್ತಾನದವ್ರು ಸಹಿ ಮಾಡಲಿಲ್ಲ. ಪಾಕಿಸ್ತಾನದವ್ರು ಹೆಂಗೆ ನ್ಯೂಕ್ಲಿಯರ್ ಸ್ಟೇಟ್ ಅನ್ನ ಹೊಂದಿದ್ರು ಅಂತೇಳಿ ಅದರದೊಂದು ವಿಭಿನ್ನ ಸ್ಟೋರಿನೇ ಐತಿ. ಅದರಲ್ಲಿ ಪಾತ್ರ ಯಾರಪ್ಪ ಅಂತಂದ್ರೆ ನಮ್ಮ ಮೊರಾರ್ಜಿ ದೇಸಾಯಿ ಅವ್ರದ್ದು ಒಂದು ಸಣ್ಣ ಪಾತ್ರ ಬರ್ತೈತೆ. ರಾದ್ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಹಿಂಗೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡತಾರೆ ಪಾಕಿಸ್ತಾನದವ್ರು, ಅದನ್ನ ನಾವು ಡೆಸ್ಟ್ರಾಯ್ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು. ಅವಾಗ ಇವರು ಮೊರಾರ್ಜಿ ದೇಸಾಯಿ ಅವ್ರು ಪರ್ಮಿಷನ್ ಕೊಡೋದಿಲ್ಲ. ಅದಷ್ಟಾಗಿತ್ತು ಅಂದ್ರೆ ತೊಂದರೆ ಇರಲಿಲ್ಲ. ಮತ್ತೆ ಅದನ್ನ ಪಾಕಿಸ್ತಾನದವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಏನ್ ಮಾಡಕತ್ತೀರಿ ನಮಗೆಲ್ಲ ಗೊತ್ತೈತಿ, ಅದನ್ನ ಮಾಡಬೇಡ್ರಿ ಅಂತೇಳಿ. ಅವಾಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪಾಕಿಸ್ತಾನದಲ್ಲಿರ್ತಕ್ಕಂಥ ನಮ್ಮ ರಾ ಏಜೆನ್ಸಿಗಳನ್ನೆಲ್ಲ ಕೊಲ್ತೈತದು. ಆಮೇಲೆ 1990-91ನೇ ಇಸ್ವಿ ಒಳಗೆ ಅವರು ಏನಕ್ಕಾರು ಅಂತಂದ್ರೆ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಾಗ್ತಾರೆ. ಜೊತೆಗೆ ಆ ಉಪಕಾರಕ್ಕೆ ಮೊರಾರ್ಜಿ ದೇಸಾಯಿ ಅವರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ನಿಶಾನಿಯ ಪಾಕಿಸ್ತಾನದ ಅತ್ಯುನ್ನತ ಪ್ರಶಸ್ತಿಯನ್ನು ಕೊಡ್ತಾರೆ. ನಾವು ಅದ್ರ ಸಂಬಂಧ ಕೊಟ್ಟಾರ ಅಂತ ಹೇಳೋದಿಲ್ಲ, ಪೀಸ್ ಕೀಪಿಂಗ್ ಸಂಬಂಧ ಕೊಟ್ಟಾರ ಅಂತೇಳಿ, ಶಾಂತಿ ರಕ್ಷಣೆಗಾಗಿ ಕೊಟ್ಟಾರ ಅಂತೇಳಿ ಅವ್ರು ಹೇಳ್ತಾರೆ. ಬಟ್ ಮೇನ್ ರೀಸನ್ ಇದು ಒಂದು ಐತಿ ಅಂತೇಳಿ, ಅದೇನಾರ ಇರಲಿ ಸೆಕೆಂಡ್ರಿ. ಹೌದಾ? ಈ 3 ರಾಷ್ಟ್ರಗಳು NPT ಗೆ ಸಹಿ ಮಾಡಿಲ್ಲ. ಯಾವ? ಇಂಡಿಯಾ, ಇಸ್ರಾಯೇಲ್ ಮತ್ತು ಪಾಕಿಸ್ತಾನ. ಹೌದಾ? ಜೊತೆಗೆ ಈ NPT ಯಲ್ಲಿ ಏನ್ ಮಾಡ್ತಾರ ಅಂತಂದ್ರೆ, ನೀವು ಅಣ್ವಸ್ತ್ರಗಳನ್ನ ಎಲ್ಲಿನೂ ಬಳಸಂಗಿಲ್ಲ ಅನ್ನತ್ತೆ ಕೇಳಿದ್ರೆ, ಇಲ್ಲ ಬಳಸಬಹುದು. ಎಲ್ಲಿ ಅಂತಂದ್ರೆ ಶಾಂತಿಯುತ ಡೆವಲಪ್ಮೆಂಟ್ಗಾಗಿ ಅಂತಂದ್ರೆ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡುವ ಸಲುವಾಗಿ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ತಯಾರು ಮಾಡುವ ಸಲುವಾಗಿ ಅಥವಾ ಹೊಂದುವ ಸಲುವಾಗಿ ನೀವೇನಾದ್ರೂ ಅಣುವನ್ನ ನ್ಯೂಕ್ಲಿಯರ್ ಅನ್ನ ಬಳಸ್ತಿದ್ರಿ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧ ಇಲ್ಲ. ಇಲ್ಲಿ ಒಂದು ಸಂಸ್ಥೆಯನ್ನ ರೆಡಿ ಮಾಡ್ತಾರೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅಸೋಸಿಯೇಷನ್ ಅಂತೇಳಿ. ಸಂಸ್ಥೆಯ ಹೆಸರು ಏನಪ್ಪಾ ಅಂತಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಆಗಲೇ ಏನು ಅಸೋಸಿಯೇಷನ್ ಅಂತ ಹೇಳಿದ್ನಲ್ಲ, ಅದು ಏಜೆನ್ಸಿ ಆಗ್ಬೇಕು. ಈ ಏಜೆನ್ಸಿಯ ಕೆಲಸ ಏನಪ್ಪಾ ಅಂತಂದ್ರೆ ಈ 5 ರಾಷ್ಟ್ರಗಳನ್ನ ಬಿಟ್ಟು ಯಾವ ನಾನ್ ನ್ಯೂಕ್ಲಿಯರ್ ವೆಪನೈಸ್ಡ್ ಸ್ಟೇಟ್ಗಳದಾವಲ್ಲ, 5 ರಾಜ್ಯಗಳನ್ನು ಹೊರತುಪಡಿಸಿ 5 ದೇಶಗಳನ್ನು ಹೊರತುಪಡಿಸಿ ಉಳಿದ ದೇಶಗಳು ನಾನ್ ನ್ಯೂಕ್ಲಿಯರ್ ವೆಪನೈಸ್ಡ್ ಸ್ಟೇಟ್. ಆ ಸ್ಟೇಟ್ಗಳು, ಆ ರಾಜ್ಯಗಳು ಶಾಂತಿಯುತ ಬಳಕೆಗಾಗಿ ಈ ನ್ಯೂಕ್ಲಿಯರ್ ಗಳನ್ನ ಬಳಸಕತ್ತಾವೋ ಅಥವಾ ವೆಪನ್ ತಯಾರು ಮಾಡಕ ನ್ಯೂಕ್ಲಿಯರ್ ಅನ್ನ ಬಳಸಕತ್ತಾವೋ ಅನ್ನೋದನ್ನ ನೀವು ವಿಚಾರಣೆ ಮಾಡ್ಕೋತಾ ಇರಬೇಕು ಅಂತೇಳಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಯಾವುದು? ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, IAEA. ಒಂಥರ ಈ ಓದಿದಂಗ ಆಕೈತಲ್ಲ. IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತೇಳಿ ಇದರ ಹೆಸರು. ಇದು ಎದರ ಅಂಡರ್ದಾಗ ಬರ್ತೈತಿ ಅಂದ್ರೆ NPT ಅಂಡರ್ದಾಗ ಬರ್ತೈತಿ. NPT ಹೇಳ್ತೈತಿ ನೀನು ಉಸ್ತುವಾರಿ ಮಾಡಬೇಕು. ಯಾವ್ದ್ರ ಉಸ್ತುವಾರಿ? ಯಾವುವು ನ್ಯೂಕ್ಲಿಯರ್ ಸ್ಟೇಟ್ ಅಲ್ಲವೋ, ಅಣ್ವಸ್ತ್ರ ದೇಶಗಳಲ್ಲವೋ, ಅವು ಅಣ್ವಸ್ತ್ರವನ್ನ ಅಥವಾ ಅಣುವನ್ನ, ನ್ಯೂಕ್ಲಿಯರ್ ಅನ್ನ ತಮ್ಮ ಎನರ್ಜಿಯ ಉತ್ಪಾದನೆಗಾಗಿ ಬಳಸ್ಕೊಳಕತ್ತಾವೋ ಅಥವಾ ಅಣ್ವಸ್ತ್ರವನ್ನ ರೆಡಿ ಮಾಡಕ್ ಬಳಸ್ಕೊಳತ್ತಾವೋ, ನ್ಯೂಕ್ಲಿಯರ್ ವೆಪನ್ ಅನ್ನ ಕ್ರಿಯೇಟ್ ಮಾಡಕ್ ಬಳಸ್ಕೊಳತ್ತಾವೋ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಕ್ರಿಯೇಟ್ ಮಾಡಕ್ ಬಳಸ್ಕೊಳತ್ತಾವೋ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡ್ಕೊಂತ ಇರಬೇಕು ಅಂತ ಹೇಳ್ತೀವಿ. ಯಾವುದು? NPT ಯಲ್ಲಿ ಇದು ಒಂದು ಸಂಸ್ಥೆ. ಹೌದಾ? ಏನು 5 ಮಂದಿ ಕಳ್ಳರು ಕೂಡಿ ಯಾರು ಕಳ್ಳತನ ಮಾಡಕತ್ತಾರೋ ಅಂತೇಳಿ ವಿಚಾರಣೆ ಮಾಡ್ರಿ ಅಂತೇಳಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸಂಸ್ಥೆಯ ಹೆಸರು IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಇದಿಷ್ಟು ಮಾಹಿತಿ ಈ ಮಿಸೈಲ್ಗಳ ಬಗ್ಗೆ. ಕ್ರೂಸಿ ಮಿಸೈಲ್ ಅಂದ್ರೆ ಏನು ಅಂತೇಳಿ ಗೊತ್ತಾಯ್ತಾ? ಅದು ವಾತಾವರಣದ ಒಳಗಡೆನ ಹಾರಾಡ್ತೈತಿ. ಅದಕ್ಕೆ ಗೈಡೆಡ್ ಸಿಸ್ಟಮ್ ಇರ್ತೈತಿ. ಅಂತಂದ್ರೆ ನೀವೊಂದ್ಸಲ ಈ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಫಿಕ್ಸ್ ಮಾಡಿಬಿಟ್ರೆ ಮುಗಿದೋಯ್ತು. ಗೈಡೆಡ್ ಸಿಸ್ಟಮ್ ಇರ್ತೈತಿ, ಅದು ಭಾಳ ಎತ್ತರಕ್ಕೆ ಹಾರಂಗಿಲ್ಲ. ಆಮೇಲೆ ಇದ್ರ ಸ್ಪೀಡ್ ಎಷ್ಟಿರ್ತೈತಿ ಅಂತಂದ್ರೆ ಈ ಕ್ರೂಸಿ ಮಿಸೈಲ್ ಸ್ಪೀಡ್ ಈಗೇನು ಸಬ್ ಸಾನಿಕ್ ಬಂದವೆ, ಸೂಪರ್ ಸಾನಿಕ್ ತಕೊಂಡು ಬಂದವೆ. ಸಬ್ ಸಾನಿಕ್ ರಿಂದ ಸೂಪರ್ ಸಾನಿಕ್ ತಕ ಬಂದವೆ. ಹೌದಾ? ಅದರ ಸ್ಪೀಡ್ ಇರುತ್ತೆ, ಹೈಪರ್ ಸಾನಿಕ್ ತಕೊಂಡು ಅದಾವೆ ಅಂತ ಹೇಳ್ತಾರೆ. ಬಟ್ ಅದರ ಸ್ಪೀಡ್ ಎಲ್ಲಾ ರೀತಿಯ ಸ್ಪೀಡ್ಗಳನ್ನ ಹೊಂದೈತಿ. ಹೌದಾ? ಕ್ರೂಸಿ ಮಿಸೈಲ್. ಇನ್ನು ಬಾಲಿಸ್ಟಿಕ್ ಮಿಸೈಲು, ನಾನ್ ಬಾಲಿಸ್ಟಿಕ್ ಮಿಸೈಲ್ ಅಂತ ಬರ್ತೈತಿ. ಅದನ್ನೊಂದ್ಸಲ ನೀವು ಗೂಗಲ್ನಾಗ ಚೆಕ್ ಮಾಡ್ಕೋರಿ. ಎರಡನೇದ್ದು ಆಲಿಪ್ತ ನೀತಿಯ ಬಗ್ಗೆ ಚೆಕ್ ಮಾಡ್ಕೋರಿ. ಹೌದಾ? ಇದರಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್ಗೆ ಇದೊಂದು ರೀತಿಯ ಏನಪ್ಪಾ ಅಂತಂದ್ರೆ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ ಆಗೈತೆ ಅಂತ ಹೇಳ್ತೀವಿ. ಹೌದಾ? ಇದಕ್ಕೆ ಸಂಬಂಧಪಟ್ಟಂಗೆ ಕ್ರೂಸಿ ಮಿಸೈಲ್ಗಳು ಇಂಡಿಯಾದಾಗ ಯಾವ್ದವು ಅನ್ನೋದನ್ನು ನೀವು ಚೆಕ್ ಮಾಡ್ಕೋರಿ. ಹೌದಾ?
ನಾವು ಹಂಗೆ ಹೇಳ್ಕೊತ ಕೂತೀವಿ ಅಂತಂದ್ರೆ ವಿಡಿಯೋ ಬಹಳ ದೊಡ್ಡದಾಗ್ತೈತಿ. ಇದಿಷ್ಟು ಮಾಹಿತಿ ಇವತ್ತು ಪ್ರಚಲಿತ ಘಟನೆಯ ಬಗ್ಗೆ, ಯಾವುದು ಬೂರ್ ವೆಸ್ಟರ್ನಿಕ್ ನ್ಯೂಕ್ಲಿಯರ್ ವೆಪನ್ಗಳ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಚಲಿತ ಘಟನೆಯ ಬಗ್ಗೆ ಮತ್ತೆ ಭೇಟಿಯಾಗೋಣ. ಇದರಲ್ಲಿ ನೀಡತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ಸರ್ಕ್ಯುಲೇಟ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.